ಹೆಲೋ ನನ್ನ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಲಾಗ್ನ ವಿಶೇಷತೆ ಏನಂದರೆ, ನಾವು ಈ ದಿನ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ಪ್ರಯಾಣದಲ್ಲಿ ಏನೇನೆಲ್ಲ ಆಯಿತು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ, ನೋಡೋಣ ಬನ್ನಿ. ನಾನು ಮತ್ತು ನನ್ನ ಹಸ್ಬೆಂಡು ಇಬ್ಬರು ಕೂಡ ಬೆಂಗಳೂರಿಂದ ಹೊರಟ್ವಿ. ನನ್ನ ಹಸ್ಬೆಂಡ್ ಅಂತೂ ತುಂಬ ಮಾತಾಡ್ತಾ ದಾರಿ ಹೇಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಮಾತಾಡ್ತಾ ರಾಮನಗರ ದಾಟಿ ಕೆಂಗಲ್ಗೆ ಬಂದ್ವಿ. ಇಲ್ಲಿ ನನ್ನಮ್ಮ ಮತ್ತು ನನ್ನ ಮುದ್ದಿನ ಸೊಸೆ ಕೆಂಗಲ್ ದೇವಸ್ಥಾನಕ್ಕೆ ಹೋಗಿ ಆಗಲೇ ದರ್ಶನ ಕೂಡ ಮಾಡಿ ನಮಗೋಸ್ಕರ ಅಂತ ಕಾಯ್ತಾಯಿದ್ರು. ನಮಗೂ ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದರು. ಆದರೆ ನಾವು ಬೆಂಗಳೂರಿಂದ ಹೊರಟಾಗಲೇ ಟೈಮ್ ಆಗಿದ್ದರಿಂದ ನಾವು ಕೆಂಗಲ್ಗೆ ಹೋಗೋದಕ್ಕಾಗಲಿಲ್ಲ. ನಮಗೋಸ್ಕರನೇ ಕಾಯ್ತಾ ಇದ್ದ ನಮ್ಮಮ್ಮ ಮತ್ತು ನಮ್ಮ ಮುದ್ದನ್ನ ಪಿಕ್ ಮಾಡಿ ಅಲ್ಲಿಂದ ಹೊರಟ್ವಿ. ಕಾರ್ ಹತ್ತಿದ ಕೂಡಲೇ ನನ್ನ ಸೊಸೆ ಅತ್ತೆ ಅದು ಅತ್ತೆ ಇದು ಅಂತ ಏನೇನೋ ಸ್ಟೋರಿ ಹೇಳೋದಕ್ಕೆಲ್ಲ ಶುರು ಮಾಡಿದ್ಲು. ಆ ತೊದಲು ಮಾತು ಕೇಳೋಕ್ಕೆ ಒಂಥರ ಚೆಂದ. ನಮ್ಮಮ್ಮ ಮನೆಯಿಂದ ಬರಬೇಕಾದ್ರೇ ಸೀಬೆಹಣ್ಣು ಕರ್ಜಿಕಾಯಿ ಎಲ್ಲ ತೊಗೊಂಬಂದಿದ್ರು. ತಿಂತಾ ನಾವು ಮುಂದೆ ಹೋದ್ವಿ. ಟೋಲ್ ಕಟ್ಟಿ ಮುಂದೆ ಬಂದ ನಂತರ ನಮ್ಮಮ್ಮ ಇಲ್ಲೇ ಉತ್ತನಹಳ್ಳಿ ಅಂತ ಇದೆ, ಇಲ್ಲೊಂದು ದೇವಸ್ಥಾನ ಇದೆ, ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿದ್ರು. ಸರಿ ಅಂತ ನಾವು ಹೋದ್ವಿ. ನಾವು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 2 ಗಂಟೆ ಆಗಿತ್ತು. ಹಾಗಾಗಿ ದೇವಸ್ಥಾನದ ಬಾಗಿಲನ್ನು ಮುಚ್ಚಿದ್ರು. ನಾವು ಇನ್ನೇನು ಮಾಡೋದು ಅಂತ ಹೇಳಿ ಹೊರಗಡೆನೇ ಕೈ ಮುಗಿದು ನಮಸ್ಕಾರ ಹಾಕಿ ದೇವರ ಆಶೀರ್ವಾದವನ್ನು ಪಡ್ಕೊಂಡು ಅಲ್ಲಿಂದ ಮತ್ತೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲಿಂದ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ದಾರಿಗೆ ಹೋದ್ವಿ. ಆದರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಯಾವುದೇ ಖಾಸಗಿ ವಾಹನಗಳನ್ನ ಬೆಟ್ಟಕ್ಕೆ ಬಿಡ್ತಾ ಇಲ್ಲ ಅಂತ. ನಾವು ಲಲಿತಾ ಮಹಲ್ಗೆ ಹೋಗಿ ಅಲ್ಲಿ ನಮ್ಮ ಕಾರ್ನ ಪಾರ್ಕ್ ಮಾಡಿ ಅಲ್ಲಿಂದ ಗೌರ್ಮೆಂಟ್ ಬಸ್ಸಲ್ಲಿ ಬೆಟ್ಟಕ್ಕೆ ಹೋಗಬೇಕು ಅಂತ ಹೇಳಿದ್ರು. ಆದರೆ ನಾವು ಬರೋ ದಾರಿಯಲ್ಲಿ ಪೊಲೀಸರು ಅಡ್ಡ ಹಾಕಿದ್ರು. ನಾವು ಏನಾಯ್ತಪ್ಪ ಅಂತ ಕಾರ್ ನಿಲ್ಲಿಸಿದ್ವಿ. ಆಮೇಲೆ ಗೊತ್ತಾಯಿತು ಆ ರೋಡ್ ಸ್ಪೀಡ್ ಲಿಮಿಟ್ ಬಂದು 40, ಆದರೆ ನನ್ನ ಗಂಡ 50-55ರಲ್ಲಿ ಹೋಗ್ತಾಯಿದ್ರು ಅಂತ ಹೇಳಿಬಿಟ್ಟು ಕಾರ್ ಅಡ್ಡ ಹಾಕಿದ್ರು. ಅದಕ್ಕಾಗಿ ಫೈನ್ ಕೂಡ ಹಾಕಿದ್ರು. ಫೈನ್ ಕಟ್ಟಿ ಮುಂದೆ ಬಂದ್ವಿ. ನಂತರ ನಾವು ಲಲಿತಾ ಪ್ಯಾಲೇಸ್ ಗ್ರೌಂಡಿಗೆ ಹೋಗಿ ನಮ್ಮ ಕಾರ್ನ ಅಲ್ಲಿ ಪಾರ್ಕ್ ಮಾಡಿ ಬಸ್ ಹತ್ತೋದಕ್ಕೆ ಅಂತ ಹೋದ್ವಿ. ಎಲ್ರಿಗೂ ಬಸ್ ಫ್ರೀ ಅಂತ ಹೇಳ್ತಿದ್ರು. ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಆಧಾರ್ ಕಾರ್ಡ್ ಇರೋರಿಗೆ ಫ್ರೀ, ಗಂಡಸರಿಗೆ ಟಿಕೆಟು ಅಂತ. ಗಂಡಸರಿಗೆ ಬಂದು 25 ರೂಪಾಯಿ ಟಿಕೆಟ್ನ ಚಾರ್ಜ್ ಮಾಡಿದ್ರು. ಹೆಂಗಸರಿಗೆ ಫ್ರೀ ಟಿಕೆಟ್ ಇತ್ತು. ಆಧಾರ್ ಕಾರ್ಡ್ ತೋರಿಸಿ ಫ್ರೀ ಟಿಕೆಟ್ನ ತೊಗೋಬೋದು. ನಂತರ ಅಲ್ಲಿಂದ ನಮ್ಮ ಪ್ರಯಾಣವನ್ನು ಶುರು ಮಾಡಿ ಬೆಟ್ಟದ ಕಡೆಗೆ ಹೋದ್ವಿ. ಬಸ್ಸು ಬೆಟ್ಟವನ್ನು ಏರ್ತಾ ಇದ್ದರೆ ಈ ಕಡೆ ಕೆಳಗಡೆ ಇಡೀ ಮೈಸೂರೇ ಕಾಣಿಸ್ತಾ ಇತ್ತು. ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು. ಅಂತೂ ಇಂತೂ ನಾವು ಬೆಟ್ಟದ ಹತ್ರ ಬಂದ್ವಿ. ಅಲ್ಲಿಂದ ಬಸ್ ಇಳಿದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಡ್ಕೊಂಡು ಹೋದ್ವಿ. ಬೆಟ್ಟ ಹತ್ತೋ ಅಷ್ಟರಲ್ಲಿ ನನ್ನ ಸೊಸೆ ಅಂತೂ ಫುಲ್ ನಿದ್ದೆ ಮಾಡ್ಕೊಂಡು ಬಂದಳು. ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿನ ಸ್ಥಳೀಯರು ಹೂವು ಹಣ್ಣು ಕಾಯಿ ಎಲ್ಲ ಮಾರಾಟಕ್ಕೆ ಇಟ್ಟಿದ್ರು. ನಂತರ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ. ಅಪ್ಪಬ್ಬ ಏನು ಅಲಂಕಾರ ಮಾಡಿದ್ರು ಅಂದರೆ ಅರಿಶಿನ ಕುಂಕುಮ ಬಳೆ ಕಾಯಿ ಹೂವು ಎಲ್ಲವನ್ನು ಡೆಕೋರೇಷನ್ಗೆ ಯೂಸ್ ಮಾಡಿದ್ರು. ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ದೇವಸ್ಥಾನದ ಒಳಗಡೆ ಹೋದ್ಮೇಲೆ ಯಾವುದೇ ರೀತಿಯ ವಿಡಿಯೋವನ್ನು ತೆಗೆದು ಬಿಡೋದಿಲ್ಲ. ನಂತರ ನಾವು ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದು ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ದೇವಸ್ಥಾನದ ಸುತ್ತ